ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ ನೋಡಿ. ನಾನಿವತ್ತು ಏನು ಮಾಡ್ತಾಯಿದ್ದೀನಿ ನೋಡಿ, ಮಸಾಲ ಮಜ್ಜಿಗೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನೋಡಿ. ಇಲ್ಲಿ ನೋಡಿ ಮಜ್ಜಿಗೆ ತೊಗೊಂಡಿದ್ದೀನಿ, ಮತ್ತು ಬೆಳ್ಳುಳ್ಳಿ, ಕೊತ್ತಂಬರಿ, ಉಪ್ಪು, ಅರಿಶಿಣ, ಜೀರಿಗೆ, ಸಾಸಿವೆ, ಖಾರ ಎಲ್ಲ ತೊಗೊಂಡಿನಿ ನೋಡಿ. ಈ ಥರ ಎಲ್ಲ ಬೇಕಾಗ್ತದೆ ನೋಡಿರಿ ಸಾಮಾನು ಇದಕ್ಕೆ. ಹಾಗಾಗಿ ಎಲ್ಲ ತೊಗೊಂಡಿಟ್ಕೊಂಡಿದ್ದೀನಿ ನೋಡಿ. ಇದು ಮಜ್ಜಿಗೆ ಮೊಸರಲ್ಲಿಂದ ಮಜ್ಜಿಗೆ ಮಾಡ್ತೀವಲ್ರಿ, ಅದು ಮಜ್ಜಿಗೆಲಿಂದ ಮಾಡ್ಬೇಕು ರೀ. ಇದು ಭಾಳ ಸೂಪರಾಗಿರ್ತದೆ ನೋಡಿರಿ. ಈಗ ನೋಡಿ ಒಂದು ಚರಿಗೆ ತೊಗೊಂಡಿನಿ ನೋಡಿ. ಚರಿಗೆದಾಗ ನೋಡಿ ತುಪ್ಪ ಹಾಕ್ಕೊಂಡೀನಿ. ನಮ್ಮ ಹತ್ರ ತುಪ್ಪ ಹಾಕ್ಕೊಂಡೀನಿ. ನೀವು ಬೇಕಾದರೆ ಎಣ್ಣೆನೂ ಹಾಕ್ಬೋದು, ತುಪ್ಪನೂ ಹಾಕ್ಬೋದು, ಎರಡೂ ಹಾಕ್ಬೋದು. ಇಲ್ಲಾಂದರೆ ನಿಮ್ಗೆ ಎಣ್ಣೆ ಬೇಕಾದರೆ ಎಣ್ಣೆ ಹಾಕ್ಕೋಬೋದು, ತುಪ್ಪ ಬೇಕಾದರೆ ತುಪ್ಪ ಹಾಕ್ಕೋಬೋದು. ನಮ್ಮ ಹತ್ರ ತುಪ್ಪ ಇತ್ತು, ಹಾಗಾಗಿ ತುಪ್ಪ ಹಾಕಿದ್ದೀನಿ. ತುಪ್ಪದ ಟೇಸ್ಟ್ ಸ್ವಲ್ಪ ಬೇರೆಯೇ ಬರುತ್ತೆ. ಇದು ನೋಡಿ, ಇದರಲ್ಲಿ ಬೆಳ್ಳುಳ್ಳಿ ಮತ್ತೇನಂತಾರೆ ಅದ್ರಕ್, ಅಲ್ಲ, ಮತ್ತು ಅಜಿವಾನ್ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಏನು ಮಾಡ್ತಾಯಿದ್ದೀನಿ ರೀ, ಕುಟ್ಕೋತಾ ಇದ್ದೀನಿ ನೋಡ್ರಿ. ಎಲ್ಲ ಸಣ್ಣಗೆ ಕುಟ್ಕೋಬೇಕ್ರಿ. ಇದು ಚೆನ್ನಾಗಿ ಕುಟ್ಕೊಂಡು ಲವಂಗ ಹಾಕ್ಬೇಕ್ರಿ. ಒಂದು 4 ಲವಂಗ ಹಾಕಬೇಕು. ಲವಂಗ ಹಾಕಿನೂ ಕುಟ್ಕೋಬೇಕು ನೋಡಿರಿ. ಈ ಥರ ಸಣ್ಣಗೆ ಕುಟ್ಕೋಬೇಕ್ರಿ. ಕುಟ್ಕೊಂಬತ್ತನಲ್ಲಿ ಏನಾಗ್ತದೆ, ತುಪ್ಪ ಬಿಸಿ ಆಗ್ತದೆ ನೋಡಿರಿ. ತುಪ್ಪ ಬಿಸಿ ಆಗೋದ್ರೊಳಗೆ ಇಷ್ಟೆಲ್ಲ ರೆಡಿ ಮಾಡ್ಕೋಬೇಕ್ರಿ. ಇದು ಈ ಥರ ಚೆನ್ನಾಗಿ ಕುಟ್ಕೊಂಡು ಇಟ್ಕೋಬೇಕ್ರಿ. ಬರೀ ಈಗ ಸಣ್ಣದಾಗಬೇಕು, ಆಯ್ತಂದ್ರೆ ಟೇಸ್ಟ್ ಚೆನ್ನಾಗಿ ಬರ್ತದೆ ರೀ. ಹಾಗಾಗಿ ನಾನು ಮಾಡೀನಿ, ಇದು ಚೆನ್ನಾಗಿ ಕುಟ್ಕೊಂಡೀನಿ ನೋಡಿರಿ. ಇಲ್ಲ ಅಷ್ಟು ತಾನೇ ಏನಾಗ್ತದೆ ರೀ, ಇಲ್ಲಿಗ ಗರಮ್ ಆಗ್ತದೆ. ಗರಮ್ ಬಿಸಿ ಆಯ್ತಂದ್ರೆ ಇದ್ರಾಗ ಏನು ಮಾಡ್ಬೇಕು ರೀ, ಜೀರಿಗೆ ಮತ್ತು ಸಾಸಿವೆ ಹಾಕ್ಕೋಬೇಕ್ರಿ ಒಳಗೆ. ಜೀರಿಗೆ ಸಾಸಿವೆ ಎರಡು ಹಾಕ್ಕೊಂಡು ಚೆನ್ನಾಗಿ ಅವು ಕೆಂಪಗಾಗೋ ತನಕ ಇದು ಮಾಡ್ಬೇಕು ರೀ, ವೇಟ್ ಮಾಡಬೇಕು. ಇದೇನು ಹಾಕ್ಲತ್ತೀನಿ ನೋಡಿರಿ, ಕರಿಬೇವು ಹಾಕ್ಲತ್ತೀನಿ ನೋಡಿರಿ. ಕರಿಬೇವು ಹಾಕ್ಕೋಬೇಕು. ಕರಿಬೇವು ಹಾಕ್ಕೊಂಡ್ಮೇಲೆ ಏನು ಮಾಡ್ಬೇಕು ರೀ, ಬೆಳ್ಳುಳ್ಳಿದೆಲ್ಲ ಕುಟ್ಟಿಟ್ಟಿನಿ ರೀ. ಬೆಳ್ಳುಳ್ಳಿ, ಕೊತ್ತಂಬರಿ ಮತ್ತು ಲವಂಗ ಮತ್ತು ಅಜಿವಾನ ಎಲ್ಲ ಕುಟ್ಟಿನಲ್ರಿ. ಅದ್ರದ್ದೆಲ್ಲ ಮಿಕ್ಸ್ ಇರ್ತದಲ್ಲ ರೀ, ಅದು ಮಿಶ್ರಣ ಎಲ್ಲ ಏನು ಮಾಡ್ಕೋಬೇಕು ರೀ, ತುಪ್ಪದ ಹಾಕ್ಕೊಂಡು ಚೆನ್ನಾಗಿ ಕೆಳಗೆ ಮೇಲೆ ಮಾಡ್ಬೇಕು ನೋಡಿರಿ. ತುಪ್ಪ ಬೇಕಾದರೂ ತುಪ್ಪ ಹಾಕೋರಿ, ಎಣ್ಣೆ ಬೇಕಾದರೆ ಎಣ್ಣೆ ಹಾಕೋರಿ. ನಿಮ್ಗೆ ಯಾವ್ದು ಆಪ್ಷನ್ ಚಲೋ ಅನಿಸ್ತದೆ ಅದು ಮಾಡ್ಕೋರಿ. ಇಲ್ಲಿ ನೋಡಿರಿ ಮಜ್ಜಿಗೆ ತೊಗೊಂಡಿನಿ. ಮಜ್ಜಿಗೆದಾಗ ಏನು ಹಾಕಿನಿ ಅಂತ ಹೇಳ್ರಿ ನಿಮ್ಗೆ ಸ್ಪೆಷಲ್ ಅಂದ್ರೆ, ಕಡಲೆಬೇಳೆ ಹಿಟ್ಟು ಮತ್ತು ತೊಗರಿಬೇಳೆ ಹಿಟ್ಟು ಎರಡೂ ಇರ್ಬೇಕು ರೀ ಮಿಕ್ಸ್. ಎರಡು ಕಡಲೆಬೇಳೆ ತೊಗರಿಬೇಳೆ ಎರಡೂ ಮಿಕ್ಸ್ ಮಾಡಿ ಬೀಸ್ಕೊಂಡು ಬರ್ಬೇಕು ರೀ. ಬೀಸ್ಕೊಂಡು ಬಂದು ಇಟ್ಕೋಬೇಕು ರೀ. ಇದು ಯಾವಾಗ ಮನೆಗೆ ಮಾಡ್ಬೇಕು ರೀ. ಇದು ತುಂಬ ಟೇಸ್ಟ್ ಹತ್ತದ, ಹೆಲ್ದಿನೂ ಅದ ರೀ ಇದು. ಯಾಕಂದ್ರೆ ಈಗ ಶೀತ ಆದ್ರೆ, ಕೆಮ್ಮಾದ್ರೆ, ಇದೇನಾಗಿದ್ರೆ ಇದು ಬಿಸಿದು ಗರಂ ಕುಡಿಬೇಕು ರೀ. ಹಿಂಗಾಗಿ ಇದನ್ನು ಮಾಡ್ಕೋಬೇಕು ರೀ, ಚೆನ್ನಾಗಿರ್ತದೆ. ನಾನು ನೋಡಿರಿ ಹಿಟ್ಟು ಚೆನ್ನಾಗಿ ಹಚ್ಕೊಂಡು ನೋಡಿರಿ. 1-2 ಮುಷ್ಟಿಯಷ್ಟು ಹಿಟ್ಟು ತೊಗೋಬೇಕು ರೀ. ಹಿಟ್ಟು ತೊಗೊಂಡು ಚಲೋ ಗಂಟಾಗಲ್ದಂಗೆ ಏನು ಮಾಡ್ಬೇಕು ರೀ, ಇದು ಎಲ್ಲ ಕಲಿಸ್ಕೋಬೇಕು ರೀ. ಕಲಿಸ್ಕೊಂಡು ಏನು ಮಾಡಬೇಕು, ಆಮೇಲೆ ಅದೆಲ್ಲ ಕೆಂಪಗಾಯ್ತಂದ್ರೆ ಏನು ಮಾಡ್ಬೇಕು ರೀ, ಒಗ್ಗರಣೆ ಹಾಕ್ಕೋಬೇಕು ರೀ. ಒಗ್ಗರಣೆ ಹಾಕ್ಕೊಂಡು ಇಟ್ಕೋಬೇಕು ರೀ. ಇಟ್ಕೊಂಡು ಹಸಿ ಖಾರ ಹಾಕಿ ನೋಡಿರಿ. ಹಸಿ ಖಾರ ಹಾಕಿದ್ರಂತೂ ತುಂಬ ಟೇಸ್ಟ್ ಬರ್ತದೆ ನೋಡಿರಿ. ಹಸಿ ಖಾರ ಹಾಕ್ಬೇಕು ರೀ. ಒಣಗಿದ ಖಾರ ಹಾಕೋದ್ಕಿಂತನೂ ಹಸಿ ಖಾರ ಹಾಕ್ಬೇಕು ರೀ ಇದಕ್ಕೆ. ಮತ್ತು ಉಪ್ಪು ಹಾಕ್ಕೋಬೇಕು ರೀ. ಉಪ್ಪು ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೋಬೇಕು ರೀ. ಉಪ್ಪು ಹಾಕ್ಕೊಂಡು ಆಮೇಲೆ ಅರಿಶಿಣ ಹಾಕ್ಕೋಬೇಕು ರೀ. ಅರಿಶಿಣ ಹಾಕ್ಕೊಂಡು ಇದಕ್ಕೆ ಏನು ಮಾಡ್ಕೋತಿರ್ಬೇಕು ರೀ, ಕೈ ಆಡಿಸ್ಕೋತಿರ್ಬೇಕು ರೀ. ಚೆನ್ನಾಗಿ ಬಿಸಿ ಆಗ್ಬೇಕು ರೀ ಇದು. ಇದು ಯಾವ ಥರ ಬಿಸಿ ಆಗ್ಬೇಕಂದ್ರೆ ಪೂರ್ತಿ ಎಲ್ಲ ಮಜ್ಜಿಗೆ ಎಲ್ಲ ಇರ್ತದಲ್ಲ ರೀ, ಮಜ್ಜಿಗೆ ಎಲ್ಲ ಪೂರ್ತಿ ಒಣಗಿ ಹೋಗ್ಬೇಕು ರೀ. ಇದು ಅಂದ್ರೆ ಎಳ್ಕೊಬೇಕು ರೀ ಎಲ್ಲ ಮಜ್ಜಿಗೆ ನೀರಿನ ಅಂಶ ಎಲ್ಲ. ಆ ಥರ ಇವು ನೋಡಿರಿ ಉಳ್ಳಾಗಡ್ಡಿ ಹಾಕ್ತಿದ್ದೆ ನೋಡಿರಿ. ಉಳ್ಳಾಗಡ್ಡಿ ಹಾಕಿದ್ರಂತೂ ತುಂಬ ಟೇಸ್ಟ್ ಬರ್ತದೆ ರೀ. ಉಳ್ಳಾಗಡ್ಡಿ ಹಾಕಬೇಕು, ಮತ್ತು ಕುಂಬಳಕಾಯಿ, ಸೋರೆಕಾಯಿ ಇದ್ರೆ ಸೋರೆಕಾಯಿ ಹಾಕಬೇಕು, ಮತ್ತು ಬೆಂಡೆಕಾಯಿ ಇದ್ರೆ ಬೆಂಡೆಕಾಯಿ ಹುರ್ಕೊಂಡು ಹಾಕ್ಕೋಬೇಕು. ಯಾವುದನ್ನೂ ಹಾಕಿ ಟೇಸ್ಟ್ ಆಗ್ತದೆ ಇದು ನೋಡಿ. ನಾಳೆಗೆ ಅದ್ರೊಳಗೆ ನಂಗೆ ತೊಗರಿಬೇಳೆ ಇಷ್ಟ ರೀ. ತೊಗರಿಬೇಳೆ ಕುದಿಸಿಟ್ಟಿನಿ. ತೊಗರಿಬೇಳೆ ಇರುತ್ತಲ್ಲ ರೀ, ಅದಕ್ಕೆ ಸ್ವಲ್ಪ ಮೆತ್ತಗೆ ಕುದಿಸಿಟ್ಟು ಅದನ್ನು ಹಾಕಿನಿ ನೋಡಿರಿ. ಹಾಕ್ಕೋಬೇಕು ರೀ. ತುಂಬ ಟೇಸ್ಟ್ ಹತ್ತದ ರೀ ಇದು. ಹೀಗಾಗಿ ಹಾಕ್ಕೊಂಡೀನಿ ನೋಡಿರಿ. ಉಳ್ಳಾಗಡ್ಡಿ ಹಾಕ್ಕೊಂಡೀನಿ, ತೊಗರಿಬೇಳೆ ಹಾಕ್ಕೊಂಡೀನಿ. ನೀವು ಬೇಕಾದ್ರೆ ಸೋರೆಕಾಯಿನೂ ಹಾಕ್ಕೋಬೋದು. ಇಲ್ಲ ಅಂದ್ರೆ ಬೆಂಡೆಕಾಯಿ ಹುರ್ಕೋಬೇಕು ರೀ. ಎಣ್ಣೆ ಸ್ವಲ್ಪ ಹುರ್ಕೊಂಡು ಬೆಂಡೆಕಾಯಿನೂ ಹಾಕ್ಬೋದು. ಹಾಕ್ಕೊಂಡ್ರೆ ಭಾಳ ಟೇಸ್ಟ್ ಹತ್ತದ ರೀ ಇದು. ಶೀತ ನೆಗಡಿ ಬಂದವ್ರಿಗಂತೂ ಸೂಪರ್ ಮದ್ದು ನೋಡಿರಿ. ಇದು ಮನೆ ಮದ್ದು ಅಂತಾರೆ ನೋಡಿರಿ. ಈ ಥರ ಸೂಪ್ ಇದ್ದಂಗೆ ರೀ ಇದು. ಈಗ ಮನೆ ಮದ್ದು ನೆಗಡಿ ಬಂದವ್ರಿಗಂತೂ ಕಂಪಲ್ಸರಿ ಇದು ಮಾಡ್ಕೊಂಡು ಕುಡಿಲೇಬೇಕು. ಬಿಸಿದೇ ಕುಡಿಬೇಕು ರೀ. ಯಾವ ಥರ ನಾವು ಟೀ ಕುಡಿತೀವಲ್ಲ ಆ ಥರ ಇದು ಕುಡಿಬೇಕು ರೀ. ಏನು ಪ್ರಾಬ್ಲಮ್ ಇಲ್ಲ. ಇದರಲ್ಲಿ ಮನೆ ಮದ್ದು ರೀ ಇದು. ಭಾಳ ಜಲ್ದಿ ಕಡಿಮೆ ಆಗ್ತದೆ. ನೆಗಡಿನೂ ಕಮ್ಮಿ ಆಗ್ತದೆ, ಕೆಮ್ಮು ಕಡಿಮೆ ಆಗ್ತದೆ ರೀ. ಸಣ್ಣ ಮಕ್ಕಳಿಗಂತೂ ಮಾಡಿ ಕುಡಿಸೋದು ಬೆಟರ್ ಇದು. ನಮ್ಮ ಮಕ್ಳಿಗೆ ಜಾಸ್ತಿ ಶೀತ ಆಯಿತು ಅಂದ್ರೆ ನಾ ಇದೇ ಮಾಡಿ ಕುಡಿಸ್ತೀನಿ ನೋಡಿರಿ. ಬಿಸಿದು ಅನ್ನದ ಜೊತೆಗೂ ಉಣ್ಬೋದು ಮತ್ತು ಕುಡಿಬೋದು. ಗರಂ ಮಾಡಿಕೊಂಡು ಕುಡಿಬೋದು ನೋಡಿರಿ. ಚೆನ್ನಾಗಿ ಕುದಿಬೇಕು ನೋಡಿರಿ. ಇದು ಎಷ್ಟು ಚೆನ್ನಾಗಿ ಕುದೀತು ಅಷ್ಟು ಕಲರ್ ಚಲೋ ಬರ್ತದೆ ರೀ. ಇನ್ನು ಕಲರ್ನೂ ಬರ್ತದೆ ಮತ್ತು ವಾಸನೂ ಭಾಳ ಚಲೋ ಬರ್ತದೆ ರೀ. ಚೆನ್ನಾಗಿ ಕುದಿಸ್ಬೇಕು ನೋಡಿರಿ. ಎಷ್ಟು ಚೆನ್ನಾಗಿ ಕುದಿಸಿದೆ ಅಷ್ಟು ಟೇಸ್ಟ್ ಹತ್ತದ ರೀ ಇದು. ಹಾಗಾಗಿ ಚಲೋ ಕುದಿಸ್ಬೇಕು ರೀ. ಏನು 1 ತಾಸು 1.5 ತಾಸು ಕುದಿಸ್ಬೇಕು ರೀ. ಕುದಿಸಿ ಅದು ತುಂಬ ಇದ್ದಿಂದ ಏನಾಗ್ಬೇಕು ರೀ, ಅರ್ಧನೇ ಆಗ್ಬೇಕು. ಅರ್ಧ ಆದಷ್ಟು ಏನಾಗ್ತದೆ ರೀ, ಎಷ್ಟು ಕುದೀತು ಅಷ್ಟು ಟೇಸ್ಟ್ ಬರ್ತದೆ ನೋಡಿರಿ. ಈಗ ನಿಮ್ಮ ಮನೆಯಾಗ ನೆಗಡಿ ಬಂದರು, ಕೆಮ್ಮು ಬಂದರು, ಗಂಟ್ಲಲ್ಲಿ ಬೇನೆ ನೋಯಿಸ್ಲತ್ತರು ಮಾಡ್ಲತ್ತರು ಇದು ಮಾಡ್ಕೊಂಡು ಕುಡೀರಿ ನೀವು. ಭಾಳ ಸೂಪರ್ ಇರ್ತದೆ ನೋಡಿರಿ. ಹಾಗಾಗಿ ಇದು ರೆಸಿಪಿನ ತೋರಿಸ್ತಾ ಇದ್ದೀನಿ ರೀ. ಹಳ್ಳಿ ಊರಾಗ ಭಾಳ ಜಾಸ್ತಿ ಜನ ಊಟ ಮಾಡ್ತಾರೆ ಇದು.
ನಾ ತೋರಿಸೋದು ಹೆಚ್ಚಿಗೆ ಹಳ್ಳಿ ಊರದೇ ರೆಸಿಪಿಗಳು ನೋಡಿರಿ. ಹಾಗಾಗಿ ಇವಾಗೆಲ್ಲ ಏನು ರೀ ಇದು ಪನ್ನೀರ ಅದು ಇದು ಅಂತ ಮಾಡ್ತಾ ಇದ್ದಾರಲ್ಲ ರೀ, ಅವು ಮಾಡೋದಕ್ಕಿಂತ ಬೆಟ್ರ್ ಇವು ಮಾಡ್ಕೊಂಡು ಉಣ್ಬೇಕು ನೋಡಿರಿ. ಅಂದ್ರೆ ಹೆಲ್ದಿನೂ ಇರ್ತಾವೆ ರೀ, ಮತ್ತು ಹಾಗಾಗಿ ಸ್ವಲ್ಪ ಏನಾರ ನೆಗಡಿ ಕೆಮ್ಮು ಬಂದ್ರೂ ಕಡಿಮೆ ಆಗ್ತಾವೆ ರೀ. ಮನೆ ಮದ್ದಂದ್ರೆ ಇದೇ ನೋಡಿರಿ, ಈ ಥರ ಮಾಡ್ಕೊಂಡು ಕುಡಿಬೇಕು ನೋಡಿರಿ. ಭಾಳ ಚಲೋ ಹತ್ತದ, ಅನ್ನ ಜೊತೆಗೂ ಭಾಳ ಸೂಪರ್ ಹತ್ತದ ರೀ ಇದು. ಹಾಗಾಗಿ ನಾ ಮಾಡ್ಲತ್ತೀನಿ ನೋಡಿರಿ. ಚೆನ್ನಾಗಿ ಕುದಿಸ್ಬೇಕು ನೋಡಿರಿ, ಚಲೋ ಒಳಗೆಲ್ಲ ಹಿಂಗೆ ಇದು ಬರ್ಬೇಕು ರೀ, ಗುಳ್ಳೆ 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 ಬರ್ಬೇಕು ರೀ. ಆ ಥರ ಬಂತಂದ್ರೆ ಚಲೋ ಆಗ್ತದೆ ನೋಡಿರಿ. ಈಗ ಚಲೋ ಕುದಿಸ್ರಿ, ಈ ಥರ ಕುದಿಸ್ಲತ್ತೀನಿ ನೋಡ್ರಿ. ನಾ ಈಗ ಹೇಳತ್ತೀನಲ್ಲ ರೀ, ತಾಸು ದೀಡ್ ತಾಸು ಕುದಿಸ್ಬೇಕು ರೀ ಇದಕ್ಕೆ. ಈ ಥರ ಒಳಗೆಲ್ಲ ಗುಳ್ಳೆ 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 ಬರ್ಬೇಕು ರೀ. ಇದ್ರಾಗ ಬಂದ್ರೆ ಏನಾಗ್ತದೆ, ಇದು ಟೇಸ್ಟ್ ಬರ್ತದೆ ರೀ. ಒಳಗೆ ನಾವು ಉಳ್ಳಾಗಡ್ಡಿನೂ ಹಾಕಿವಲ್ಲ ರೀ, ಉಳ್ಳಾಗಡ್ಡಿನೂ ಇದು ಅದ್ರ ಕಲರ್ ಚೇಂಜ್ ಆಗ್ತಾವೆ ರೀ ಪೂರ್ತಿ. ಟೇಸ್ಟ್ ಹತ್ತವ, ತಿನ್ಲಿಕ್ಕೂ ಟೇಸ್ಟ್ ಹತ್ತವ, ಮೆತ್ತಗೆ ಆಗ್ತಾವ, ಟೇಸ್ಟ್ ಹತ್ತವ ರೀ. ಹಾಗಾಗಿ ಈ ಥರ ಮಾಡಿಕೊಂಡು ಕುಡೀರಿ ನೋಡಿರಿ. ಯಾವ ಥರ ಟೇಸ್ಟ್ ಹತ್ತದ ಹೆಂಗೆಲ್ಲ ನೋಡಿ ಕಾಮೆಂಟ್ ಮಾಡಿರಿ. ಚಲೋ ಆಗ್ತಿತ್ತು ಅಂದ್ರೆ ಕಾಮೆಂಟ್ ಮಾಡಿರಿ. ನಿಮ್ಮ ಮನೆಯಾಗೂ ನಿಮ್ಮ ಅಜ್ಜಿಗೆ ಇತ್ತಂದ್ರೆ ಒಮ್ಮೆ ಟ್ರೈ ಮಾಡಿ ನೋಡಿರಿ. ಮಾಡಿ ನೋಡಿ ನನಗೆ ಕಾಮೆಂಟ್ ಮಾಡಿರಿ, ಯಾವ ಥರ ಇತ್ತು ಯಾವ ಥರ ಇಲ್ಲ ಅಂತ ಕಾಮೆಂಟ್ ಮಾಡಿರಿ. ಈ ಥರ ಚಲೋ ಕುದಿಬೇಕು ನೋಡಿರಿ. ಹೆಂಗೆ ಕುದಿಲತ್ತದ ನೋಡಿರಿ, ಇದು ಹಿಂಗೆ ಕುದಿಸ್ಬೇಕು ನೋಡ್ರಿ. ಈ ಥರ ಕುದಿಸ್ಕೊಂಡು ನೀವು ಬಿಸಿ ಬಿಸಿದೇ ಕುಡೀರಿ. ಅಂದರೆ ಟೀ ಆ ಥರ ಕುಡಿತೀರಲ್ಲ ರೀ, ಆ ಥರ ಕುಡೀರಿ. ಬಟ್ಟಲು ಕುಡಿದ್ರೂ ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿರುತ್ತೆ, ಹೆಲ್ದಿನೂ ಇರುತ್ತೆ, ಏನು ಸಮಸ್ಯೆ ಇಲ್ಲ ಇದರಲ್ಲಿಂದ. ಡೈರೆಕ್ಟ್ ಮಜ್ಜಿಗೆ ಕೊಂಡ್ರೆ ಸ್ವಲ್ಪ ಕೆಮ್ಮು ಮತ್ತೆ ಬರಬಹುದು, ಆದರೆ ಇದು ಕುಡಿದ್ರೆ ಕೆಮ್ಮು ಬರೋದಿಲ್ಲ, ನೆಗಡಿನೂ ಬರೋದಿಲ್ಲ, ಕಡಿಮೆ ಆಗ್ತದೆ ನೋಡಿರಿ. ಇನ್ನು ನಮ್ಮ ಮನೆಗೆ ಯಾರಿಗೂ ಹಿಂಗೆ ಶೀತ ಆದ್ರೂ ನಾನು ಇದೇ ಮಾಡ್ಕೊಡ್ತೀನಿ ನೋಡಿರಿ. ಜಾಸ್ತಿ ಊಟ ಮಾಡ್ತೀವಿ ನಾವು. ಮಜ್ಜಿಗೆಯಲ್ಲಿ ಮನೇಲಿತ್ತು ಅಂದ್ರೆ ಮಜ್ಜಿಗೆ ಡೈರೆಕ್ಟ್ ಕುಡಿಯೋದಿಲ್ಲ ರೀ, ಈ ಥರ ಮಸಾಲ ಮಜ್ಜಿಗೆ ಮಾಡ್ಕೊಂಡೇ ಕುಡಿತೀವಿ ನೋಡಿರಿ. ನೀವು ಈ ಥರ ಟ್ರೈ ಮಾಡಿ ನೋಡಿರಿ, ಕುಡೀರಿ. ಹೆಂಗಾಗ್ತದೆ ಹೆಂಗಿಲ್ಲ ಅಂತ ಹೇಳ್ರಿ, ಟೇಸ್ಟ್ ಮಾಡಿ ನೋಡಿರಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ವಿಡಿಯೋ. ನೋಡಿರಿ, ಸಬ್ಸ್ಕ್ರೈಬ್ ಆಗಿರಿ ಯಾರಾಗಿಲ್ಲ ಅವ್ರು ಕಾಮೆಂಟ್ ಮಾಡಿರಿ. ಥ್ಯಾಂಕ್ ಯು.